ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಇವತ್ತಿಗೆ 12 ವರ್ಷ ಆಗಿದೆ. ಆ ನಿಮ್ಮ ಒಪಿನಿಯನ್ ಏನು? ಅವರ ಆಡಳಿತದ ಮೇಲೆ, ಆಡಳಿತ ಸೇವೆ ಬಗ್ಗೆ, ಭಾರತಕ್ಕೋಸ್ಕರ ಅವ್ರು ಏನೇನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ಹಂಚ್ಕೊಳ್ಳಿ ನಮ್ಮೊಂದಿಗೆ. ನಮಸ್ತೆ. ನಾವು ಗಿರೀಶ್ ಅಂತ ಬೆಂಗಳೂರಿಂದ. ಪ್ರಧಾನಮಂತ್ರಿಯವರು 12 ವರ್ಷ ಅವರೇನು ಸರ್ವಿಸ್ನ ಕಂಪ್ಲೀಟ್ ಮಾಡಿದ್ದಾರೆ, ಅದೇ ಒಂದು ದೊಡ್ಡ ಸಾಧನೆ. ಯಾವುದೇ ಒಂದು ಆಡಳಿತ ಪಕ್ಷದಲ್ಲಿ ಜಸ್ಟ್ 3 ಇಂದ 5 ವರ್ಷ ಇರೋರಿಗೆ ತುಂಬ ವಿರೋಧ ವ್ಯಕ್ತಪಡಿಸುತ್ತಾರೆ. ಆದರೆ 12 ವರ್ಷ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಮಾಡಿರೋ ಸಾಧನೆ ಮತ್ತು ಜನಗಳು ಅಕ್ಸೆಪ್ಟ್ ಮಾಡಿರೋದಕ್ಕೆ ಅವ್ರು ಇದು ಮಾಡ್ತಾ ಇರೋದು. ಎಲ್ಲರೂ ಅವ್ರಿಗೆ ಓದ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರೇ ಬರ್ತಾರೆ ಕನ್ಫರ್ಮ್ ಆಗಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಭಾರತ ಡೆವಲಪ್ಮೆಂಟ್ ಆಗೋದಕ್ಕೆ ಮೇನ್ ರೀಸನ್ ಏನಂದರೆ ಅವರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಅವರು ಆಪರ್ಚುನಿಟಿ ಕೊಟ್ಟಿದ್ದಕ್ಕೋಸ್ಕರ ಈ ಲೆವೆಲಿಗೆ ಬೆಳೆದೋಗಿದೆ. ಈಗ ಮುಂಚೆ ನೀವು ಜಸ್ಟ್ ಬೇರೆ ಥರ ಮಾತಾಡೋದು ಬೇಡ. ನಿಮ್ಮ ಹಳ್ಳಿ ಪ್ರದೇಶದಲ್ಲಿ, ತಾಲೂಕು ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನೋಡ್ಕೊಳ್ಳಿ. ಮುಂಚೆ ಯಾವ್ದಾದ್ರು ಒಂದು ಕೈಗಾರಿಕಾ ಪ್ರದೇಶ ಎಲ್ಲರೂ ಇತ್ತು ಅಂತ ನಿಮ್ಮ ಜಸ್ಟ್ ಒಂದು 10 years ಬ್ಯಾಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಆ ಥರದ್ದು ಬೆಳವಣಿಗೆ ಇರಲಿಲ್ಲ. ಆದರೆ ಇವಾಗ ಎಲ್ಲೋರು ಇಂಡಸ್ಟ್ರಿಯಲ್ ಏರಿಯಾ ಅನ್ನೋದಾಗ್ತದೆ. ನಮ್ಮ ಹಳ್ಳಿ ಜನಗಳು ನಮ್ಮ ತಾಲೂಕು ಲೆವೆಲಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಲೈಫ್ನ ಇಲ್ಲೇ ಇದು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಜಸ್ಟ್ ಇದನ್ನೇ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಫಾರಿನ್ ಡೈರೆಕ್ಟರ್ ಇದರಿಂದ ತುಂಬ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಅವರಿಗೆ. ಸೊ ಮಾರ್ನಿಂಗ್ ಎದ್ದೇ ಎಲ್ಲನೂ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಎ ಸಬ್ಸ್ಟಾನ್ಷಿಯಲ್ ಟೈಮ್ ಆಫ್ ಪೀರಿಯಡ್. ಸೊ 12 years ಏನು ಕೊಟ್ಟಿದ್ದೀರಾ, ಇದ್ರ ಮೂಲಕ ನನ್ನ ಭಾರತ ದೇಶದ ಎಲ್ಲ ಜನಗಳಿಗೆ ನನ್ನಿಂದ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಇನ್ನೂ ಅಧಿಕಾರ ಅವ್ರಿಗೆ ಪೋಸ್ಟಿಗೆ ಕೊಟ್ಟರೆ ಅವ್ರು ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ. ಯಾಕಂದರೆ ನೀವೇ ನೋಡ್ತಾ ಇರ್ಬೋದು, ಕಳೆದ ರೀಸೆಂಟ್ ಚುನಾವಣೆಗಳಲ್ಲಿ ಭಾರತದಲ್ಲಿ ಆದಷ್ಟು 70% BJP ಅಧಿಕಾರ ವಹಿಸ್ಕೊಂಡಿದೆ ಅಂತಂದರೆ ಮೇನ್ ರೀಸನ್ ಏನು, ಬಿಹೈಂಡ್ ದಟ್ ಮೋದಿ ಅಷ್ಟೇ, ಬೇರೆ ಏನೂ ಇಲ್ಲ. ಓನ್ಲಿ ಪಿಲ್ಲರ್. ಈ ವಿಲ್ ಡೆಫಿನೆಟ್ಲಿ ಯು ವಿಲ್ ಡೂ ಫಾರ್ ಸಮಥಿಂಗ್ ಫಾರ್ ಯೂತ್ ಆಲ್ಸೋ. ಇವನ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿರ್ಬೋದು, ಇವನ್ ಏನು ಕೈಗೆ ಜನಗಳಿಗೆ ಅದನ್ನು ಏನು ಇದು ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಇದೆ. ಇಟ್ ವಿಲ್ ಟೇಕ್ ಎ ಸಬ್ಸ್ಟಾನ್ಷಿಯಲ್ ಪೀರಿಯಡ್ ಆಫ್ ಟೈಮ್, ಅದೇ ಆಗುತ್ತೆ ಅದು. ಸೊ ಹಂಗಾಗಿ ಅವರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಎಲ್ಲರೂ ನೋಡ್ತಾ ಇದ್ದೀರಾ. ಸೊ ಜಸ್ಟ್ ಅನ್ ಎಕ್ಸಾಂಪಲ್ ಹೇಳಿದೆ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಮಾಡ್ತಾರೆ, ಎಲ್ಲರಿಗೂ ನಂಬಿಕೆ ವಿಶ್ವಾಸ ಇದೆ. ನನ್ನ ಹೆಸರು ರಘುನಾಥ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಸೊ ನಮ್ಮ ಅಣ್ಣವ್ರು ಹೇಳಿದ ತಕ್ಷಣ ಹೇಳಿದ್ದು 100% ನಿಜ. ದ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ದ ಫಾರಿನ್ ರಿಲೇಷನ್ಸ್ ಆಗಿರ್ಬೋದು, ದೇರ್ ಇಸ್ ಅ ಹ್ಯೂಜ್ ಡೆವಲಪ್ಮೆಂಟ್. ಐ ಮೀನ್ ಲಾಸ್ಟ್ ಒಂದು ಡಿಕೇಡ್ ಹಿಂದೆ ಆ್ಯಂಡ್ ನೌ ಇರೋದು ಅಂತ ರಿಲೇಷನ್ ಬಿಟ್ವೀನ್ ಅವರ್ಸ್ ಆ್ಯಂಡ್ ಏನೋ ಬೇರೆ ಒಂದು ಕಂಟ್ರಿಯಲ್ಲಿ ರಿಲೇಷನ್ಸ್ ಇರ್ಬೋದು, ತುಂಬ ಹ್ಯೂಜ್ ಡೆವಲಪ್ಮೆಂಟ್ ಆಗಿದೆ. ಬಿಫೋರ್ ಐ ಮೀನ್ ನರೇಂದ್ರ ಮೋದಿ ಸರ್ ಬರೋಕ್ಕಿಂತ ಮುಂಚೆಗೆ ಐ ವಿಲ್ ಗಿವ್ ಓನ್ಲಿ 2 ಎಕ್ಸಾಂಪಲ್. ಒಂದು ಮಿಲಿಟರಿ, ಆನಂತರ ಒನ್ ಈಸ್ ಫಾರಿನ್ ರಿಲೇಷನ್ಶಿಪ್. ಏನಂದರೆ ಮಿಲಿಟರಿ ಪವರಲ್ಲಿ ಬೇಕಾದ್ರೆ ವಿ ಹ್ಯಾವ್ ಸೀನ್ ಸೋ ಮೆನಿ ಎಕ್ಸಾಂಪಲ್ಸ್ ಲೈಕ್ ಒಳ್ಳೊಳ್ಳೆ ಉನ್ನತ ಮಟ್ಟದಲ್ಲಿರುವಂಥ ಮಿಲಿಟರಿ ಪವರ್ಸ್ ಜನರಲ್ಲೇ ಹೇಳಿದ್ದಾರೆ. ನಮಗೆ ಒಂದು ಡೆಕೇಡಲ್ಲಿ ನಮಗೆ ಸಿಗ್ತಿದ್ದಂಥ ಅವೈಲಬಿಲಿಟೀಸು ಮತ್ತು ಫೆಸಿಲಿಟೀಸು ಆ್ಯಂಡ್ ಈಗ ಪ್ರೆಸೆಂಟ್ ಸಿಗ್ತಿರೋ ಅವೈಲಬಿಲಿಟಿ ಮತ್ತು ಫೆಸಿಲಿಟೀಸ್ ದೇರ್ ಇಸ್ ಹ್ಯೂಜ್ ಡಿಫ್ರೆನ್ಸ್. ಸೊ ಡೈರೆಕ್ಟಾಗಿ ಏನೇ ಒಂದು ಮಾಡಬೇಕಂದ್ರೆ ಸಮೇತ ಒಂದು ಒಳ್ಳೆ ಪವರ್ ಸಿಗ್ತಾ ಇದೆ ನಮಗೆ ಅಂತ ಉನ್ನತ ಮಟ್ಟದಲ್ಲಿಂತ ಮಿಲಿಟರಿ ಅವರು ಹೇಳಿದ್ದಾರೆ. ತಿರ್ಗಾ ಇನ್ನೊಂದೇನಪ್ಪ ಅಂದರೆ ಫಾರಿನ್ ರಿಲೇಷನ್ಶಿಪ್ಪು. ಯು ಕ್ಯಾನ್ ಸಿ ಐ ಮೀನ್ ಯುನೆಸ್ಕೋ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಅಥವಾ ತುಂಬ ರಿಲೇಷನ್ದಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬೆಳೆದಿದ್ದಾರೆ. ಅದೇನಕ್ಕೆ ಒಂದು ವರ್ಡ್ ಅಂದರೆ ಮೋದಿ. ಸೊ ಇದಕ್ಕಿಂತ ಮುಂಚೆ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿರ್ಬೋದು, ಅದಕ್ಕೆ ಅಡ್ವಾಣಿ ಆಗಿರ್ಬೋದು, ಇವರು ಒಂದು ಸ್ವಲ್ಪ ಪಿಲ್ಲರ್ ಆಗಿದ್ರು BJPಗೆ. ಬಟ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಮೋದಿ ಅಂತ ಒಂದು ಇದಿದೆ. ಲೈಕ್ ಮೋದಿ ಅಂತ ಅಂದರೆ ಈವನ್ ಸ್ಮಾಲ್ ಚೈಲ್ಡ್ಗೂ ಸಮೇತ ಗೊತ್ತಿದೆ, ಅಷ್ಟು ಫೇಮಸ್ ಆಗಿದ್ದಾರೆ. BJP ದಟ್ ಸಿನೋನಿಮ್ಸ್ ಏನಪ್ಪ ಅಂದರೆ ಮೋದಿ ಅಂತ. ಅನದರ್ ಇನ್ನೊಂದು ಇಂಪಾರ್ಟೆಂಟ್ ಎಕಾನಮಿ. ಸೊ ನಮ್ಮ ಜನತೆ ಯಾವಾಗ ಈವನ್ ನಮ್ದು ಅಷ್ಟೇ ಮೇಡಮ್, ಈಗ ನಾವು ಯಾವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಇಟ್ಕೊತೀವೋ ದೆನ್ ಓನ್ಲಿ ವಿ ಕ್ಯಾನ್ ಡೆವಲಪ್, ಅದರ್ವೈಸ್ ವಿ ಕಾಂಟ್. ಲೈಕ್ ಏನಂದರೆ ನಾವು ಒಂದು 2 or 3 years ಪ್ಲಾನ್ನ ನಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ 5th or 6th yearsಲ್ಲಿ ನಾವು ಡೆವಲಪ್ಮೆಂಟ್ ಆಗಿರ್ತೀವಿ. ಸೊ ಮೋದಿಯವರು ಸಮೇತ ಅದನ್ನೇ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್ 15-20 years ಅವ್ರ ಕೈಯಲ್ಲಿ ಇದೇ ಥರ ನಮ್ಮ ಎಕಾನಮಿ ಹೋಗ್ತಾ ಇದ್ರೆ, ಈಗ ನಮಗೆಲ್ಲ ಗೊತ್ತಿದೆ 4th largest ಎಕಾನಮಿ ಇನ್ ದ ವರ್ಲ್ಡ್ ಆಗಿದೆ ನಮ್ಮದು. ಇಟ್ ವಿಲ್ ಟೇಕ್ another 20 or 15 years ಇದೇ ಥರನೇ ತಗೊಂಡೋದ್ರೆ ಡೆಫಿನೆಟ್ಲಿ ವಿಲ್ ಬಿನ್ ದ ಟಾಪ್ 3. ದರ್ ಇಸ್ ನೋ ಡೌಟ್. ಏನೋ ಒಂದು ಲಾಸ್ಟ್ $4 trillion ಏನೋ ನಮ್ಮದು ಎಕಾನಮಿ ಇದೆ. ಇಟ್ಸ್ ನಿಯರ್ ಟು ಆಲ್ಮೋಸ್ಟ್ 2 or 2 ಹೋಗ್ತೀವಿ. ನಮಗಿಂತ ಹೈಟ್ ಇದ್ದಾರೆ, ದರ್ ಇಸ್ ನೋ ಡೌಟ್. USA ಆಗಿರ್ಬೋದು ಮತ್ತು ಚೀನಾ ಆಗಿರ್ಬೋದು, ಅವ್ರದ್ದು 19 trillion ಏನೋ ಇದೆ ಅವ್ರದ್ದು, USA ಅವ್ರದ್ದು. ಚೆನ್ನಾಗಿದೆ, ಸಪೋರ್ಟ್ ಮಾಡಿ BJPಗೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಏನಂದರೆ ನೀವು ಏನು ಫೆಸಿಲಿಟೀಸ್ ತೊಗೊತಾ ಇಲ್ಲೋ ಅಟ್ಲೀಸ್ಟ್ ನಿಮ್ಮ ಮಕ್ಕಳರು ತೊಗೊತಾರೆ ಫ್ಯೂಚರಲ್ಲಿ. ಒಂದು 15-20 years ಆದಮೇಲೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ತಲೆ ಮಾಡಿಕೊಂಡು BJP ಸಪೋರ್ಟ್ ಮಾಡಿ. ಇದು ನಂದೊಂದು ಇದಷ್ಟೇ. ತುಂಬ ಅನುಕೂಲವಾಗಿರೋದು ಮೋದಿ ಅವ್ರದೇನೆ.
ಅದು ಬಿಟ್ರೆ ಇನ್ನು ಯಾವ ಸರ್ಕಾರ ಬಂದ್ರೂ ಆ ಥರ ಕೇಳಿ ಇನ್ನೂ ಒಂದು 5 ವರ್ಷ ಇದ್ರ ಮೈತ್ರಿಲಿ ಕುಮಾರಣ್ಣ ಅವರು ಪಾಪ ಸಪೋರ್ಟ್ ಮಾಡಿ ಇನ್ನೂ ಒಂದು 5 ವರ್ಷ ಆಡಿಸ್ಲಿ ಅಂತ ನಮ್ಮ ಬೈಕೆ ನಮ್ಮ ಕೂಲಿ ಕಾರ್ಮಿಕರು ಆಟೋ ಚಾಲಕರು ತುಂಬ ಇಷ್ಟಪಡ್ತೀವಿ. ಅದ್ರ ಬಗ್ಗೆ ನಾವು ಹೇಳ್ತೀವಿ ಮೇಡಮ್ ಅಷ್ಟೇ. ನೀವು ತುಂಬಾ ಸಂತೋಷವಾಗಿದ್ದೀರಾ ಅವರು? ತುಂಬಾ ತುಂಬಾ ಅನುಕೂಲವಾಗಿದೆ. ತುಂಬಾ 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 ಚೆನ್ನಾಗಿದೆ. ಮೋದಿಯವರು ಆಡಿದಕ್ಕೆ ಬಂದವರು ಮೈತ್ರಿಲೂ ತುಂಬಾ ಅನುಕೂಲವಾಗಿ ಚೆನ್ನಾಗಿದೆ. ಅವರಿಂದನೇ ನಾವು ಚೆನ್ನಾಗಿರೋದು. ಬೇರೆ ಸರ್ಕಾರದಿಂದ ನಮ್ಗೆ ಏನಿದಿಲ್ಲ. ಅರ್ಧ ಬೇರೆ ಸರ್ಕಾರಗಳು ಹಾಳು ಮಾಡಿದ್ದೆ ನಮ್ಮನ್ನ. ಅವ್ರೆ ಅದರಿಂದ ಬೇಡ, ಮೋದಿಯವರೇ ಬರಲಿ ಇನ್ನೊಂದು 5 ವರ್ಷ ಮೇಡಮ್. ಫಸ್ಟ್ ನಾವು ಕೇಳ್ಕೊಳ್ಳೋದು ಇಷ್ಟೇ, ನರೇಂದ್ರ ಮೋದಿ ಅವ್ರಿಗೆ ಫಸ್ಟು ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಒಂದು ಒಳ್ಳೇದು ಮಾಡಲಿ, ಒಳ್ಳೆ ಸೇವೆ ಮಾಡಲಿ. ಇನ್ನೂ 5 ವರ್ಷ 10 ವರ್ಷ ಅವರೇ ಆಡಳಿತ ಕೊಡಲಿ, ನಮ್ಗೆ ಸ್ವಲ್ಪ ತೃಪ್ತಿ ಇದೆ ಅಂತಂದ್ರೆ ಇಲ್ಲ. ಆದರೆ ಇನ್ನೂ ಕೊಡಬೇಕು, ನಮಗೆ ಸವಲತ್ತುಗಳು ಕೊಡಬೇಕು. ಸವಲತ್ತುಗಳು ಏನು ಸಾಲ್ತಾ ಇಲ್ಲ. ಮತ್ತು ಗ್ಯಾಸ್ ರೇಟು, ಪೆಟ್ರೋಲ್ ರೇಟು ಇದೆಲ್ಲನ ಆದಷ್ಟು ಕಮ್ಮಿ ಮಾಡಬೇಕು. ಹಿಂದೆ ಏನು ಕಮ್ಮಿ ಇತ್ತು, ಒಂದು 50 ರೂಪಾಯಿ 60 ರೂಪಾಯಿ ಇತ್ತು, ಆ ಟೈಮ್ ಆ ಲೆವೆಲ್ ತಂದು ನಿಲ್ಲಿಸಬೇಕು. ಹಾಗಾದರೆ ನಮ್ಮಂಥವ್ರು ಉಳ್ಕೊಳ್ಳೋಕೆ ಸಾಧ್ಯ. ಆಟೋ ಡ್ರೈವರ್ಗಳು ಇದು ನಾವು ಇವತ್ತು ದುಡಿದು ಇವತ್ತೇ ತಿನ್ನೋಂಥವ್ರು. ಹಾಗಾಗಿ ನಮಗೆ ಒಳ್ಳೆ ಅನುಕೂಲತೆ ಮಾಡಿಕೊಡ್ಲಿ ಅಷ್ಟೇ ಕೇಳೋದು. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಿ ಆಗಿದ್ದಾರೆ. ಅದಕ್ಕೆ ಏಕೆಂದರೆ ನಾನೊಬ್ಬ ಸೈನಿಕ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. 2014ರಿಂದ ಮುಂಚೆ ಹೆಂಗಿತ್ತು, 2014 ಆದಮೇಲೆ ನಮ್ಮ ಭಾರತೀಯ ಸೈನ್ಯ ಹೆಂಗಿದೆ, ಅದಕ್ಕೆ ಚೇಂಜಸ್ ಎಲ್ಲ ನರೇಂದ್ರ ಮೋದಿ ಅವರೇ ಕಾರಣ. ಇನ್ನು ಅವ್ರಿಗೆ ಕೆಲವರು ಹೇಳ್ತಾರೆ 75 ವರ್ಷ ಆದಮೇಲೆ ರಿಟೈರ್ಡ್ ಆಗಬೇಕು ಅಂತ. ಆ ಥರ ಅಲ್ಲ, ಅವರು 100 ವರ್ಷ ಆದರೂ ಅವರೇ ಪ್ರಧಾನಿ ಆಗಿರಬೇಕು ಅನ್ನೋದು ನಮ್ಮ ಸೈನಿಕರ ಅಥವಾ ಭಾರತೀಯ ಜನಗಳ ಒಂದು ಅಭಿಪ್ರಾಯ. ಈಗ 14 ಲಕ್ಷ ಜನ ಸೈನಿಕರಿದ್ದಾರೆ. ಆ ಮಾತಾಡೋ ಬಗ್ಗೆ ನನಗೆ ಸಿಕ್ಕಿರೋದ್ರೆ ಹೇಳ್ತಾ ಇದ್ದೀನಿ, ಸೈನಿಕರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಅಷ್ಟೇ. ಆಟೋ ಚಾಲಕರ ಬಗ್ಗೆ ಹೇಳಬೇಕು ಅಂದರೆ, ನಾನು ಆಟೋ ಓಡಿಸ್ತಾ ಇದ್ದೀನಿ ಮೇಡಮ್. ಈಗ ಮಾಜಿ ಸೈನಿಕರಾಗಿ ಕೆಲವರು ಹೇಳ್ತಾರೆ ಆಟೋ ಓಡಿಸ್ತಾ ಇದ್ದೀರಾ ಅಂತಾರೆ. ಬಟ್ ಅವ್ರ ಕಷ್ಟ, ಈಗ ಅದನ್ನ ನಂಬಿಕೆ ಜೀವನ ಮಾಡೋರಿಗೆ ತುಂಬ ಕಷ್ಟ ಇದೆ. ಏಕೆಂದರೆ ಸರ್ಕಾರದ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಆಯಿತಾ. ಈಗ ಗ್ಯಾಸ್ ರೇಟು ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ. ಆಮೇಲೆ ಇಲ್ಲಿ 10 ರೂಪಾಯಿ ಜಾಸ್ತಿ ಬಾಡಿಗೆ ಕೇಳಿದ್ರೆ ಯಾಕೆ ಅಂತ ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಅದೇ ಒಂದು ಚಿನ್ನ ಬೆಳ್ಳಿ ಅಂಗಡಿಗೆ ಹೋದ್ರೆ ಅಥವಾ ಒಂದು ಮೆಡಿಕಲ್ ಶಾಪ್ಗೆ ಹೋದ್ರೆ ಅವ್ರ ಹತ್ರ ಚರ್ಚೆ ಮಾಡಲ್ಲ. ನಮ್ಮ ಹತ್ರ ಮಾತ್ರ ಚರ್ಚೆನೂ ಮಾಡ್ತಾರೆ, ಜಗಳನೂ ಆಡ್ತಾರೆ. ಒಂದು ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲಿ 500 ಅಂತಾರೆ, ಕೊಟ್ಟು ಬರ್ತಾರೆ. ಬಟ್ ನಾವು 50 ರೂಪಾಯಿಗೆ ಇಲ್ಲಿಂದ ಕರ್ಕೊಂಡು ಹೋಗಿರ್ತೀವಿ. ಮುಂದೆ ಒಂದು ಚುನಾವಣೆಯಲ್ಲಿ ಮೋದಿ ಅವರೇ ಬಂದ್ರೆ ತುಂಬಾ ಅನುಕೂಲ. ನರೇಂದ್ರ ಮೋದಿ ಅವ್ರನ್ನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ, ಸಾಗರ ಹೆಂಗಿದೆ ಅಂತ ಕೇಳಿದ್ರೆ ಸಾಗರದಂಗೆ ಇದೆ ಅಂತ ಹೇಳಂಗೆ. ನರೇಂದ್ರ ಮೋದಿ ಅವ್ರಿಗೆ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಆದರೂ ಈ 16 ವರ್ಷದಲ್ಲಿ ಭಾಳ ಚೆನ್ನಾಗಿ ಮುಂದೆ ತಂದಿದ್ದಾರೆ. ಮೊದಲು ಗುಜರಾತನ್ನು ಒಂದು ಸ್ಟೇಜಿಗೆ ತಂದರು. ಇವತ್ತು ಗುಜರಾತಿಂದ ನಮ್ಮ ದೇಶನ ಪೂರ್ತಿ ಕೈಗೆ ತಗೊಂಡು ಒಂದೊಂದಾಗಿ ಬಿಡಿಸ್ಕೊಂಡು ಭಾಳ ಮುಂದೆ ತರ್ತಿದ್ದಾರೆ. 162 ದೇಶದಲ್ಲಿ ಅವರು ಹೆಸರುವಾಸಿಯಾದ ಪ್ರಧಾನಮಂತ್ರಿ. ಅವ್ರು ಕಂಡ್ರೆ ಬೇರೆ ಬೇರೆ ದೇಶದಲ್ಲೂ ವಿಶ್ವಮಾನವ. ಅವರು ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಅವ್ರ ಕಂಡ್ರೆ ಭಾಳ ಅಭಿಮಾನ ಇದೆ. ನಮಗಿಂತ ಹೆಚ್ಚಿಗೆ ಅಲ್ಲಿನ ಅಭಿಮಾನ ಇದೆ. ನಾವು ಅಭಿಮಾನ ಪಡಬೇಕು. ಇನ್ನು ಇವರೇ ಇತ್ತು ಅಂದ್ರೆ ನಾಳೆ ರಾಮರಾಜ್ಯ ಆಗೋದ್ರೊಳಗೆ ಸಂಶಯ ಇಲ್ಲ ಅಂತ ನಾನು ಹೇಳಬಲ್ಲೆ. ಮಹಾನ್ ನಾಯಕ ಮೋದಿಗೆ ಜೈ. ನಮಗೆ ಏನು ತೊಂದರೆ ಇಲ್ಲ. ಆಮೇಲೆ ನಾವು ರೈತರು ಆಮೇಲೆ ನಮಗೆ ಗೊಬ್ಬರ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಬೆಳೆ ಇದಕ್ಕೆ ನಮಗೆ ಪರಿಹಾರ ಜಾಸ್ತಿ ಸಿಗ್ತಾ ಇಲ್ಲ. ಅದಕ್ಕೇನಾರ ಈ RMC ಇದು ಎಲ್ಲ ಹೋದರೆ ನಿಮ್ಗೆ ಎಲ್ಲ ಸೌಲಭ್ಯ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತಾರೆ. ರೈತರಿಗೆ ಯಾವುದೂ ಸಿಗಲ್ಲ. 3ನೇ ಮನುಷ್ಯರಿಗೆ ಸಿಗುತ್ತೋ ಹೊರತು ನಮಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆಮೇಲೆ ಈ ಥರ ಆಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ. ಆಮೇಲೆ ಕೆಲವು ಇಶ್ಯೂಗಳನ್ನೆಲ್ಲ ಮೋದಿ ಗ್ರೇಟು ಮಾಡಿದ್ದಾರೆ, ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆಲ್ಲ. ಆಮೇಲೆ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ನಮಗೆಲ್ಲ ಥರದ್ದು ಸೌಲಭ್ಯ ಇದು. ಆಮೇಲೆ ಆಧಾರ್ ಕಾರ್ಡನ್ನ ಇದನ್ನೆಲ್ಲನೂ ಇದು ಮಾಡಿಕೊಟ್ಟಿದ್ದಾರೆ. ಎಲ್ಲ ಅನುಕೂಲ ಇದೆ. ನಾವು ಇಲ್ಲ ಅಂತ ಉಪಯೋಗಿಸ್ಕೊಂಡು ಇಲ್ಲ ಅಂತ ಹೇಳೋದಕ್ಕೆ ಇದು ಬರಲ್ಲ. ಆಮೇಲೆ ಗೊಬ್ಬರ ರೇಟ್ ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿದ್ದಾರೆ. ಅದನ್ನು ಒಂದು ಸ್ವಲ್ಪ ಇದು ಮಾಡಬೇಕು. ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು. ಈಗ ಇದ್ರವ್ರು ಹೇಳ್ತಾರೆ ಮೋದಿ ಮಾಡ್ದ ಅಂತಾರೆ, ಇವ್ರು ಹೇಳಿದ್ರೆ ಸಿದ್ದರಾಮಯ್ಯ ಅಂತಾರೆ. ನಮ್ಗೆ ಯಾವ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಒಂದು ಸ್ವಲ್ಪ ಸದ್ಯದಲ್ಲಿ ಬಗೆಹರಿಸ್ಕೊಟ್ರು ಸಾಕು, ಇನ್ನೇನು ನಾವು ಕೇಳಲ್ಲ. ಫಾರಿನ್ ಇದೆಲ್ಲ ಇರ್ಬೋದು, ಅದೆಲ್ಲ ತುಂಬ ಈಗಲೂ ಹೋಗ್ತಾ ಇದ್ದಾರೆ, ಹೊರಗಡೆಯಿಂದ ಹೆಲ್ಪ್ ತಗೊಂಡು ಬರ್ತಾ ಇದ್ದಾರೆ. ಈಗ ಯುದ್ಧದ ಟೈಮಲ್ಲಿ ನಮಗೂ ಎಲ್ಲ ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಸ್ವಲ್ಪ ಸಣ್ಣದಾಗಿ ಕ್ಲಿಯರ್ ಆಗ್ತಾ ಇದೆ. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪೆಟ್ರೋಲ್ ಡೀಸೆಲ್ ಹೈಕ್ ಆದಾಗ ನಾವು ಅದನ್ನು ಮಾಡಬೇಕಾಗ್ತದೆ. ಅದರಿಂದನೇ ಮೋದಿ ಅವರು ಇದು ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡಿದ್ರು ಅವ್ರ ಆಳ್ವಿಕೆ ಸರಿಯಲ್ಲ ಅನ್ನೋದು ದೊಡ್ಡ ತಪ್ಪಾಗುತ್ತೆ. ಅದು ತುಂಬ ಚೆನ್ನಾಗಿ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ಅದಕ್ಕೆಲ್ಲ ಹೋಲಿಸಿದ್ರೆ ಮೋರ್ ದೆನ್ 100% ಮೋದಿಯವರ ಆಳ್ವಿಕೆ ತುಂಬ ಚೆನ್ನಾಗಿದೆ.
ನಮ್ಗೆ ಇನ್ನೂ ಒಂದೇನು ಆಸೆ ಇದೆ ಅಂದರೆ ನೆಕ್ಸ್ಟ್ 2028ಗೂ ಮೋದಿ ಅವರೇ ಬರಬೇಕು, ಬಿ ಜೆ ಪಿನೇ ಆಡಳಿತ ನಡೆಸಬೇಕು ಇದು ಭಾರತದಲ್ಲಿ ಅನ್ನೋ ಒಂದು ತುಂಬ ಆಸೆ ಇದೆ. ಅದು ಎಲ್ಲ ಸೇಫ್ ಆಗಿರ್ತಾರೆ, ಬಿ ಜೆ ಪಿ ಇದ್ದರೆ ಸೆಂಟ್ರಲಲ್ಲಿ ಸೇಫ್ ಆಗಿರ್ತಾರೆ ಅನ್ನೋ ಭಾರಿ ನಂಬಿಕೆ ಇದೆ. ಜನರಿಗೆಲ್ಲರೂ ಅದೇ ಆಸೆ ಇದೆ. ತುಂಬ ಚೆನ್ನಾಗಿ ಆಳ್ವಿಕೆ ನಡೆಸ್ತಿದ್ದಾರೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಇನ್ನೂ ಏನಪ್ಪ ಅಂದರೆ ಸ್ವಲ್ಪ ಮೂರನೇ ಹಂತದ ವ್ಯಕ್ತಿಗಳು ಏನಿದ್ದಾರೆ, ಕಡಬಡವರು ಏನಿದ್ದಾರೆ, ಅವರ ಜೀವನದ ಬಗ್ಗೆನೂ ಸ್ವಲ್ಪ ಚಿಂತನೆ ನಡೆಸಬೇಕಾಗಿತ್ತು ಅನಿಸುತ್ತೆ ನನ್ನ ಬಗ್ಗೆ. ಇನ್ನು ಬೇರೆ ವ್ಯವಸ್ಥೆ ಬಗ್ಗೆ ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟೇ ದುಡಿಮೆ ಮಾಡಿದ್ರೂ ಒಂದು ಕಡಬಡತನದ ವ್ಯಕ್ತಿ ಜೀವನ ಸಾಗಿಸೋದಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ಅಧ್ಯಯನ ನಡೆಸಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಹಂತದ ಅಭಿಪ್ರಾಯಕ್ಕೆ ಬಂದರೆ ಒಳ್ಳೆಯದು ಅನಿಸುತ್ತೆ. ಇನ್ನು ಮಿಕ್ಕಿದೆಲ್ಲ ಇಟ್ಸ್ ಓಕೆ, ಐ ಆಮ್ ಫೈನ್, ಥ್ಯಾಂಕ್ ಯು ಮೇಡಮ್. ಮತ್ತೆ ಮುಂದೇನು ಪ್ರಧಾನ ಮಂತ್ರಿಗಳು ಮೋದಿಜಿ ಅವರೇ ಮುಂದುವರಿಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಸರ್ ನಿಮ್ಗೆ? ಖಂಡಿತ ಇದೆ. ಕರೆಕ್ಟಾಗಿ ಆಡಳಿತ ನಡೆಸ್ಕೊಂಡು ಹೋಗೋದ್ರಲ್ಲಿ ನಮ್ಮ ಬೇರೆ ಅಭ್ಯಂತರ ಏನೂ ಇಲ್ಲ. ತುಂಬ ಒಳ್ಳೆಯ ಅಭಿಪ್ರಾಯನೂ ಇದೆ. ಇದೊಂದು ಹಂತದಲ್ಲ ಅಷ್ಟೇ ಗೊಂದಲ ಇದೆ, ಅದು ಬಿಟ್ಟರೆ ಪರ್ಫೆಕ್ಟ್ಲಿ ಆಲ್ ರೈಟ್. ಮೋದಿ ಬಗ್ಗೆ ನನಗೆ ಅಭಿಮಾನ, ತುಂಬಾ ಅಭಿಮಾನ ಅಂದ್ರೆ ಅಭಿಮಾನ. ಇವತ್ತು ಕರ್ನಾಟಕದಲ್ಲಿ ಸುಮ್ಮನೆ ಹೇಳ್ತಾ ಇದ್ದಾರೆ ಏನು ಮೋದಿ ಇವೆಲ್ಲ ಜಾಸ್ತಿ ಮಾಡಿರು ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಮೋದಿ ಮಾಡಿಲ್ಲ. ಆದರೆ ಯುದ್ಧ ನಡೀತಾ ಇದೆಯಲ್ಲ ಅಲ್ಲಿ ನಡೀತಾ ಇರೋದು ಅಲ್ವಾ? ಆದರೆ ಇಲ್ಲೇ ಸರ್ಕಾರದವ್ರು ಮಾಡ್ತಾ ಇರೋದ ಮೋದಿ ಮೇಲೆ ಇದು ಮಾಡ್ತಾ ಇದ್ದಾರೆ, ಆದ್ರೆ ಇವ್ರು ಯಾಕೆ ಮಾಡಂಗಿಲ್ಲ ಅಲ್ವಾ? ನಮ್ಮ ಅವರಿಂದ ತುಂಬಾ ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಆಮೇಲೆ ಯಾವುದು ಭ್ರಷ್ಟಾಚಾರ ಏನೂ ಇಲ್ಲ. ಆಮೇಲೆ ಇಡೀ ಪ್ರಪಂಚ ಭಾರತ ಕಡೆ ಮುಖ ನೋಡ್ತಾ ಇದೆ. ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದೆ. ಒಳ್ಳೆ ಅಧಿಕಾರ ಮಾಡ್ತಾ ಇದ್ದಾರೆ. ಒಂದು 10 ವರ್ಷದಿಂದ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶನ ಡೆವಲಪ್ಮೆಂಟ್ ಇದೆ. ಬಟ್ ಇನ್ನಾದರೂ ರೋಡ್ಗಳಾಯ್ತು ಅವಾಯ್ತು ಇನ್ನೂ ಸರಿ ಆಗ್ತಲ್ಲ. ಅಂದರೆ ಮಂತ್ರಿ ಮಂಡಲ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಬಯಸ್ತಾ ಇದ್ದೀವಿ. ಮತ್ತು ಎಜುಕೇಷನ್ ಸಿಸ್ಟಮ್ ತುಂಬ ಕರಪ್ಷನ್ ಆಗ್ತಾಯಿದೆ, ನೋಡ್ತಾ ಇದ್ದೀರ ಇವಾಗೆಲ್ಲ. ಅದ್ರ ಬಗ್ಗೆ ಎಲ್ಲ ಇವಾಗ ಕಾಕ್ರೋಚ್ ಅಂತ ಒಂದು ಪಾರ್ಟಿ, ಜನತಾ ಪಾರ್ಟಿ ಅಂತ ಬರ್ತಾ ಇದೆ. ಅದನ್ನೆಲ್ಲ ನೋಡಿದಾಗ ಏನು ಅನಿಸ್ತದೆ ಅಂತಂದರೆ ಗೋಟಾಕ್ ಯಾರನ್ನ ಇದು ಮಾಡೋಣ ಅಂತಲೂ ಸ್ವಲ್ಪ. ಇವಾಗ ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವ್ರು ಬಂದು ಮೊದಲೇ ದಿನನೇ ಬಾರ್ನೆಲ್ಲ ಬಂದ್ ಮಾಡಿಸಿದ್ರು. ಆ ಥರ ಸರ್ಕಾರ ಬಂದಾಗ ನಮಗೂ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಮುಂದೆ ನಾವು ಏನನ್ನ ಮಾಡ್ಬೋದು ಅನಿಸುತ್ತೆ. ಇನ್ನು ಎಜುಕೇಷನ್ ಕಡೆ ತುಂಬ ಡೆವಲಪ್ಮೆಂಟ್ ನೋಡ್ಬೇಕು ಮೇಡಮ್. ತುಂಬ ಯಾಕಂದ್ರೆ ನೀಟ್ ಆಯಿತು ಅವೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ತುಂಬ ಜನ ಹುಡುಗರು ಕನಸಿರುತ್ತೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಇವತ್ತಿಗೆ ಕರೆಕ್ಟಾಗಿ 12 ವರ್ಷ ಆಯಿತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವರ ಆಳ್ವಿಕೆ ಹೇಗೆ ನಡೀತಿದೆ, ಅದ್ರ ಬಗ್ಗೆ ಅಭಿಪ್ರಾಯ ಹೇಳಿ ಮೇಡಮ್. ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ನಮ್ಮ ಮೋದಿಜಿಯವರು ಇನ್ನೂ ಒಂದ್ಸಲ ಅವರು ಪ್ರಧಾನಿ ಆಗಲೇಬೇಕು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ತುಂಬ ಚೆನ್ನಾಗಿ ದೇಶನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಆಡಳಿತ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಮೋದಿಜಿ ಅಂತಂದರೆ ಅದು ಫೇವರೇಬಲ್ ಆಗಿದ್ದಾರೆ. ಅವರು ವರ್ಲ್ಡಲ್ಲೇ ಇವತ್ತು ಮೋದಿಜಿ ಅಂದರೆ ಗುರುತಿಸ್ತಾರೆ. ಅದಕ್ಕೂ ಅದೊಂದು ಇದು ಜೊತೆ ಎಲ್ಲ ರೀತಿ ಇವತ್ತು ಯಾವುದೇ ಥರ ದುರಾಡಳಿತಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ಅದು ಪ್ಲಸ್ ಪಾಯಿಂಟ್. ಇನ್ನೊಂದ್ಸಲ ಮೋದಿಜಿ ಆದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಪ್ರಕಾರ ಮೋದಿಜಿಯವರು ಇನ್ನೂ ಒಂದ್ಸರಿ ಗೆದ್ದು ಬರಬೇಕು ಅಂತ ಆಸೆ ಪಡ್ತೀರಾ? ಗೆದ್ದೇ ಗೆಲ್ತಾರೆ 100%. ಗೆಲ್ಲೇಬೇಕು. ಹೌದೌದು. ಭಾರಿ ಇಷ್ಟ. ಭಾರಿ ಇಷ್ಟ. ಹೇಳಿ ನಾ ಇಟ್ಕೋತೀನಿ ಹೇಳಿ. ನಂಗೆ ಭಾರಿ ಇಷ್ಟ ಅಂಕಲ್. ಒಳ್ಳೇದಾಯ್ತು, ಅವ್ರು ಒಳ್ಳೆ ಸಹಾಯ ಮಾಡಿದ್ರು. ಇನ್ನು ಮುಂದೇನು ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಪ್ರಧಾನಿ ಆಗ್ಬೇಕು ಅಂತ ಆಸೆನಾ ನಿಮ್ಗೆ? ಆಸೆ. ಹೌದಾ? ಭಾರಿ ಇಷ್ಟ. ಹೌದಾ? मोदी जी अच्छे हैं और बढ़िया हैं, और बस महंगाई थोड़ी सी ज़्यादा हो गई है और बाद बाकी सब काम अच्छा चल रहा है. हम तो कहना चाहेंगे कि मोदी को ही आगे बढ़ाओ और आगे ही सपोर्ट मोदी को ही करो. मोदी हमारे लिए अच्छे हैं और बेटर है. ಇವತ್ತು ಅವ್ರು 12 ವರ್ಷ ಮಾಡಿರೋ ಸಾಧನೆ ಇನ್ನು ಹಿಂದೆ 70 ವರ್ಷ ಆದ್ರೂ ಯಾರು ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ನಮ್ಮ ಭಾರತ ದೇಶ ಅನ್ನೋದನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ವ್ಯಕ್ತಿ ಅಂದ್ರೆ ಅದು ನರೇಂದ್ರ ಮೋದಿಜಿ ಅವರು. ಈ ದೇಶದ ಹೆಸರು, ಮಾನ, ಮರ್ಯಾದೆ, ಒಂದು ಘನತೆನ ನಮ್ಮ ಭಾರತ ದೇಶಕ್ಕೆ ಒಂದು ಘನತೆ ಕೊಟ್ಟಂಥವ್ರು ನಮ್ಮ ನರೇಂದ್ರ ಮೋದಿಜಿ ಅವರು. ಇನ್ನೂ 10 ವರ್ಷ ಆಡಳಿತ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಹೇಗೆ ನಮ್ಮ ದೇಶ ಒಂದು ಬಲಿಷ್ಠವಾಗಿ ಬೆಳೀತಾ ಇರೋದಕ್ಕೆ ಇವತ್ತು ನಮ್ಮ ಮೋದಿಜಿ ಅವರೇ ಕಾರಣ. ನಮ್ಮ ಮೋದಿಜಿಯವ್ರು ಬರಬೇಕು ಅನ್ನೋದು ನಮ್ಮ ಎಲ್ಲ ಭಾರತೀಯರ ಆಸೆ ಇದೆ. ಇನ್ನೊಂದು ಇವತ್ತು ಯುದ್ಧ ನಡೀತಾ ಇದ್ರು ಸಹ ನಾವು ಯಾವುದೇ ಒಂದಕ್ಕೂ ಕೊರತೆ ಇಲ್ದಂಗಿರೋದು ನಮ್ಮ ಇಂಡಿಯಾ ಒಂದೇ. ಎಲ್ಲರೂ ಪ್ರಾಬ್ಲಮ್ ಅನ್ಬಿಟ್ಟು ನಮಗೆ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೊತಾರೋ ಅಂದ್ರೆ ನಮ್ಮ ಮೋದಿಜಿ ಅವರೇ.
ಅವರೇ ಈ ನಮ್ಮ ದೇಶದ ಹೆಮ್ಮೆಯ ಪುತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶ್ವಗುರು ಅಂತ ಒಳ್ಳೆ ಹೆಸರು ತಗೊಂಡಿದ್ದು ಎಲ್ಲ ರೀತಿಯಲ್ಲೂ ಎಲ್ಲ ಅಂಗದಲ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇಶೀಯವಾಗಿ ವಿದೇಶಿಯಾಗಿ ಎಲ್ಲ ಥರದಲ್ಲೂ ಒಳ್ಳೆ ಪ್ರಮುಖ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ನಮಗೆ ಸಂಬಂಧಪಟ್ಟಂಗೆ ಹೇಳಿದ್ರೆ ಈ ಜನೌಷಧಿ ಕೇಂದ್ರ ಇದು ಒಂದು ಪ್ರಮುಖವಾದ ಯೋಜನೆ. ರಾಷ್ಟ್ರಾದ್ಯಂತ ಸಾವಿರಾರು ಕೋಟಿಗಳು ಇದರಲ್ಲಿ ಇದಾಗ್ತಾ ಇದೆ. ತುಂಬ ಬಡಬಗ್ಗರಿಗೆ ಅನುಕೂಲ ಆಗ್ತಾ ಇದೆ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ತಿಂಗಳಿಗೆ ಕನಿಷ್ಠ ಒಂದು 5-6 ಸಾವಿರ ಖರ್ಚು ಮಾಡಬೇಕಾಗಿತ್ತು. ಈಗ ನಮ್ಮಲ್ಲಿ ಈ ಪರಿಯೋಜನೆಯಿಂದ 300-400 ರೂಪಾಯಲ್ಲಿ ಕ್ವಾಲಿಟಿ ಉತ್ತಮ ಗುಣದ ಔಷಧಿಗಳು ದೊರೀತಾ ಇದೆ ಎಲ್ಲರಿಗೂ. ಇದೇ ರೀತಿ ಹಲವಾರು ಯೋಜನೆಗಳು ಅವ್ರು ಮಾಡಿರೋದ್ರಲ್ಲಿ ಎಲ್ಲದೂ ತುಂಬ ಅನುಕೂಲಕರವಾಗಿದೆ. ಬಡಬಗ್ಗರಿಗೆ ಸಾರ್ವಜನಿಕರಿಗೆಲ್ಲರಿಗೂ ಒಳ್ಳೆಯದು. ತುಂಬ ಒಳ್ಳೆ ರಾಜಕೀಯ ನಾಯಕರು, ಅವರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಅದರಲ್ಲಿ ಈ ಜನೌಷಧಿ ಕೇಂದ್ರ ಕೂಡ ಒಂದು. ಈ ಜನೌಷಧಿ ಕೇಂದ್ರದಲ್ಲಿ ತುಂಬಾ ಜನಕ್ಕೆ ಎಷ್ಟೋ ಬಡವರಿಗೆ ಹೆಲ್ಪ್ ಆಗೋ ತರ ಅತಿ ಕಡಿಮೆ ಬೆಲೆಯಲ್ಲಿ ಮೆಡಿಸಿನ್ಗಳು ಬರ್ತಾ ಇದೆ. 90-80% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಅವ್ರು ಮಾಡಿರೋದ್ರಲ್ಲಿ ಇದು ಒಂದು ಒಳ್ಳೆ ಕೆಲಸ. ಅವರು ಅಧಿಕಾರದಲ್ಲಿರೋದು ನಮಗೂ ಖುಷಿ ಇದೆ. ನೆಹರು, ಇಂದಿರಾ ಗಾಂಧಿ ನಂತರ ವಾಜಪೇಯಿ ನಂತರ ಒಬ್ಬ ದೇಶ ಅತ್ಯುತ್ತಮ ಪ್ರಧಾನಿಯನ್ನು ಕಂಡಿದ್ದರೆ ಅದು ನರೇಂದ್ರ ಮೋದಿಜಿಯವರು. ಅವರು 12 ವರ್ಷಗಳಿಂದ ಒಬ್ಬ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು. ಈ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಪ್ರಾಮಾಣಿಕವಾಗಿ ದುಡಿದರೆ. ಇವತ್ತು ಕೊರೋನಾ ಸಂದರ್ಭ ಇರ್ಬೋದು, ಯಾವುದೇ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ಅವರು ಎದೆಗುಂದದೆ ಇವತ್ತು ನಮ್ಮ ದೇಶನ ಮುನ್ನಡೆಸೋಂಥ ಒಂದು ಕೆಲಸನ ಅವ್ರು ಮಾಡಿದರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಮುಂದೇನು ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಆಶಿಸ್ತೀರಾ? ಖಂಡಿತ ಮೇಡಮ್. ಅವ್ರು ಯಾವುದೇ ದುರಾಸೆ ಇಲ್ಲ, ಹಣ ಮಾಡಬೇಕು ಅನ್ನೋ ಆಸೆ ಮೊದಲೇ ಇಲ್ಲ. ಅವರು ನಿಸ್ವಾರ್ಥ ಸೇವೆಯನ್ನು ಈ ದೇಶಕ್ಕೆ ಸಲ್ಲಿಸಿದರೆ ಅಂಥವ್ರು ಪ್ರಧಾನಿ ಆಗಿರಬೇಕು. ಅವರೇ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಮೇಡಮ್. ಈಗ ಮೋದಿಯವರು ಪ್ರಧಾನಿಯಾದ ನಂತರ ವಿಶ್ವದೆಲ್ಲೆಡೆ ಪ್ರವಾಸನ ಮಾಡಿ ನಮ್ಮ ದೇಶದ ಒಂದು ಆರ್ಥಿಕವಾಗಿ ಅಭಿವೃದ್ಧಿಯಿಂದ ಹೊಂದಲಿಕ್ಕೆ ಸಾಕಷ್ಟು ದುಡಿದರೆ. ಇವತ್ತೇನೋ ನಾವು ವಿಶ್ವ ಶೃಂಗಸಭೆಯಲ್ಲಿ ನಾವು 127ನೇ ಸ್ಥಾನದಲ್ಲಿದ್ದಂಥ ಭಾರತ ದೇಶನ ಇವತ್ತು 6ನೇ ಸ್ಥಾನಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಅದು ಹೆಮ್ಮೆಯ ವಿಚಾರ. ಜೊತೆಗೆ ನಾವು ಅವ್ರನ್ನ ನೋಡಿದ್ದೀವಿ, ತೀರಾ ಹತ್ತಿರದಿಂದ ನೋಡಿದಿರುವೆ. ಟಿ ವಿಗಳಲ್ಲಿ ಕೆಲವು ಕಾರ್ಯಕ್ರಮಗಳು ನೋಡಿದ್ವಿ. ಅವರು ಹಿರಿಯರನ್ನ ಗೌರವಿಸ್ತಕ್ಕಂಥ ರೀತಿ ಅವ್ರ ನಡವಳಿಕೆ ಇದೆಯಲ್ಲ, ತುಂಬ ಅದು ಅಚ್ಚುಮೆಚ್ಚಿನತಕ್ಕಂಥದ್ದು. ನಮ್ಮ ಇವತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ಬರ್ತಾರೆ ಅಂತ ಅಂದರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಅವ್ರು ಬರೋದನ್ನು ಬಾಗಿಲಲ್ಲೇ ಕಾಯ್ದು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವ್ರು ಕೂತಿದ್ರು ನಿಂತ್ಕೊಂಡು ಅವ್ರ ಸಮಸ್ಯೆಗಳನ್ನ ಆಲಿಸಿ, ಈ ನಾಡಿನ ಸಮಸ್ಯೆ ಇರ್ಬೋದು, ದೇಶದ ಸಮಸ್ಯೆ ಇರ್ಬೋದು, ಅವರ ಒಂದು ಅನುಭವ ಮತ್ತು ಅವರ ಅನುಭವದ ಮಾತನ್ನು ಹಂಚ್ಕೊಂಡು ಅದಕ್ಕೆ ಕೆಲಸ ಮಾಡ್ತಕ್ಕಂಥ ಯಾರು ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಈ ಸಂದರ್ಭದಲ್ಲಿ ನಾವು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ಯುದ್ಧ ಇವತ್ತೇನು ಎಲ್ಲ ಕಡೆ ಇವತ್ತು ಇಸ್ರೇಲ್ ಮತ್ತು ಇರಾಕ್ ಯುದ್ಧ ಸ್ಟಾರ್ಟ್ ಆಯಿತು. ಮಧ್ಯಪ್ರಾಚ್ಯ ಯುದ್ಧಗಳಿಂದ ಶುರುವಾದಂಥ ಸಂದರ್ಭದಲ್ಲಿ ತುಂಬ ರಾಷ್ಟ್ರಗಳು ತುಂಬ ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾವೆ, ಸಾಮಾಜಿಕ ನಷ್ಟವನ್ನು ಅನುಭವಿಸಿದ್ದಾವೆ. ಇವತ್ತು ನಮ್ಮ ದೇಶ ನೆಮ್ಮದಿದೆ ಇದೆ ಅಂತ ಅಂದರೆ ಅದಕ್ಕೆ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿ, ಅವರ ಒಂದು ದುಡಿಮೆಯ ಪ್ರತಿಫಲ. ಇವತ್ತು ನಾವು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನಮ್ಮ ದೇಶದ ಜನತೆ ಸುಖವಾಗಿರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಶ್ಲಾಘನೆಯನ್ನು ಮಾಡೋದ್ರ ಮೂಲಕ ನಮ್ಮ ಮಾತನ್ನು ಮುಗಿಸ್ತೀವಿ. ಮೋದಿಜಿ ಅವರು ಒಬ್ಬ ವಿಶ್ವಮಾನವರು. ಅವ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ ಅಂತ ಹೇಳ್ತಾ, ಆದರೂ ಈ ದೇಶ ಕಂಡ ಅಪ್ರತಿಮ ನಾಯಕರು ಸುಮಾರು 12 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದೇ ಒಂದು ಸಣ್ಣ ಬ್ಲಾಕ್ ಡಾಟ್ ಇಲ್ದಲೇ ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ಧೀಮಂತ ನಾಯಕರು. ಅಂಥವರು ಇನ್ನು ಮುಂದೆ ಕೂಡ ಈ ದೇಶಕ್ಕೆ ಅನಿವಾರ್ಯತೆ. ಹಾಗಾಗಿ ಮಾನ್ಯ ಮೋದಿಜಿಯವರು ಅವರಿಗೆ ಇನ್ನೂ ಹೆಚ್ಚೆಚ್ಚು ಆಯಸ್ಸು ಆರೋಗ್ಯವನ್ನು ಸಿಗಲಿ, ಈ ದೇಶಕ್ಕೆ ಇನ್ನೂ ಹೆಚ್ಚು ಒಳ್ಳೊಳ್ಳೆಯ ಕೆಲಸವನ್ನು ಮಾಡಲಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಜಿಯವರ ಹೆಸರಿದೆ. ಹಾಗಾಗಿ ನಮ್ಮ ಭಾರತದ ನಮ್ಮಗಳ ಒಂದು ಹೆಮ್ಮೆಯ ನಾಯಕ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಒಂದು ಹಿರಿಯ ಮುತ್ಸದಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಭಾಳಷ್ಟು ದೊಡ್ಡತನ. ಅವರನ್ನು ನಾವು ದಿನನಿತ್ಯ ಅವರೊಬ್ಬ ಅನುಯಾಯಿಯಾಗಿ, ನಾನೊಬ್ಬ ಜಾತ್ಯತೀತ ಜನತಾದಳದಲ್ಲಿ ಇವತ್ತು ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ, TAPCMS ಅಧ್ಯಕ್ಷನಾಗಿ, ಕೋಆಪರೇಟಿವ್ನಲ್ಲಿ ಸುಮಾರು 15 ವರ್ಷ DCC ಬ್ಯಾಂಕಿನ ನಿರ್ದೇಶಕನಾಗಿದ್ದೀನಿ. ದೇವೇಗೌಡರ ನಿಕಟವರ್ತಿಗಳು ನಾವೆಲ್ಲ. ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು.
ಈ ರೈತರ ಸಮಸ್ಯೆಯನ್ನು ಆಲಿಸ್ತಕ್ಕಂತಹ ಸನ್ಮಾನ್ಯ ನಮ್ಮ ಹಿರಿಯ ತಲೆ ದೇವೇಗೌಡರಿಗೆ ಮೋದಿಜಿ ಅವರು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಬಹಳಷ್ಟು ನಮಗೆಲ್ಲ ಈ ಹಾಸನ ಜಿಲ್ಲೆ ಜನತೆಗೆ ರೈತಾಪಿ ವರ್ಗದವರಿಗೆ ಭಾಳಷ್ಟು ಹೆಮ್ಮೆ ತಂದಿದೆ. ಹಾಗಾಗಿ ಅಂಥ ಒಬ್ಬ ನಾಯಕರು ನಮ್ಮ ದೇಶಕ್ಕೆ ಅನಿವಾರ್ಯತೆ. ಅವರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ. ಅವ್ರ ಬಗ್ಗೆ ಅಭಿಪ್ರಾಯ ಅನ್ನೋದು ಅವ್ರ ಬಗ್ಗೆ ನೆಗೆಟಿವ್ ಅನ್ನೋದೇ ಏನೂ ಇಲ್ಲ. ಸೊ ಏನಂತಂದರೆ ಈಗ ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ ಈಗ ಆರ್ಟಿಕಲ್ 370 ಇರ್ಬೋದು, ಆಪರೇಷನ್ ಸಿಂಧೂರ್ ಇರ್ಬೋದು, ಇವೆಲ್ಲ ಒಂದು ಪಂಚ್ ಇದ್ದಂಗೆ. ಇದನ್ನು ಯಾರು ಅದನ್ನು ಬೀಟ್ ಮಾಡೋಕ್ಕೂ ಆಗಲ್ಲ. ಮುಂದೆ ಅದನ್ನು ಯಾರು ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡೋದು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದೇ ಥರ ಪ್ರತಿಯೊಂದನ್ನು ನಾವು ಎಲ್ಲ ಒಂದು ಅನ್ನ ಏನಾದರೂ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಪ್ರತಿಯೊಂದು ಅಗ್ಳೂ ನಾವು ಅದನ್ನು ಟೆಸ್ಟ್ ಮಾಡೋದು ಏನು ಬೇಕಿಲ್ಲ. ಒಂದು ಕಾಳು ಅಗಳು ಸಾಕು ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅಂತೀವಿ. ನನ್ನ ಅಭಿಪ್ರಾಯದ ಪ್ರಕಾರ ಅವರು ಸಂತೋಷವಾಗಿಲ್ಲ ಅಂತಂದರೆ ಅವರಿಗೆ ಮೋದಿಜಿ ಬಗ್ಗೆ ಏನೂ ಗೊತ್ತಿಲ್ಲ. ಅವರು ಏನು ಇಟ್ಸ್ ನಾಟ್ ಟು ಫಿಟ್ ಅಂತ ಅನ್ಬೇಕು. ಸೊ ಅವರೇ ಮುಂದುವರಿಬೇಕು ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಅವರೇ ಮುಂದುವರೆದ್ರೆ ನಮ್ಮ ಭಾರತ ಸ್ವಲ್ಪನಾದರೂ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂತಂದ್ರೆ ಇಂಪ್ರೂವ್ನೇ ಆಗಲ್ಲ. ಸೊ ನಮ್ಮ ಭಾರತದ ಭವಿಷ್ಯ ಮೋದಿ ಅವ್ರ ಕೈಯಲ್ಲಿ ಅಂತ ಹೇಳ್ಬೋದಾ? 100% ಖಂಡಿತ ಅದು.